ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವಿಶೇಷವಾಗಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಹೇಗಿದೆ. ನಮ್ಮ ಸನಾತನಿಗಳಿಗೆ ಯುಗಾದಿ ಅನ್ನುವಂತಹದ್ದು ಹೊಸ ವರ್ಷ. ಎಲ್ಲ ಕಡೆ ಹೊಸತನ ಅನ್ನುವಂತಹದ್ದು ತುಂಬಿರುತ್ತೆ. ಪ್ರಕೃತಿ ಹೊಸತಾಗಿ ನಿಂತ್ಕೊಂಡಿರುತ್ತೆ. ಮರಗಿಡಗಳು ತನ್ನ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಹೊಸದಾದಂತಹ ಚಿಗುರುಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಈಗಷ್ಟೇ ಸುಗ್ಗಿಯ ಸಂಭ್ರಮವನ್ನ ಮರೆತು ವಿಶ್ರಾಮದಲ್ಲಿದ್ದಂತಹ ರೈತಾಪಿ ವರ್ಗದವರು ಇನ್ನು 2-3 ತಿಂಗಳ ನಂತರ ಪುನಃ ತನ್ನ ಕೆಲಸಗಳಿಗೆ ಹೋಗ್ತಕ್ಕಂತಹ ಕಾಲ. ಜೊತೆಗೆ ಯುಗದ ಆದಿ ಒಂದು ಹೊಸ ಪರಿವರ್ತನೆ ನಮ್ಮಲ್ಲಿ ಆಗುವಂತಹದ್ದು, ಹೊಸ ಸಂವತ್ಸರ ಆಗುವಂಥದ್ದು. ಈಗ ನಡೆಯುವಂತಹದ್ದು ಶ್ರೀ ವಿಶ್ವಾವಸ ನಾಮ ಸಂವತ್ಸರವು ಮುಗಿದು ನಡೆಯುವಂಥದ್ದು ಶ್ರೀ ಪರಾಭವ ನಾಮ ಸಂವತ್ಸರ. ಪರಾಭವ ನಾಮ ಸಂವತ್ಸರದ ಫಲ ಏನಪ್ಪಾ ಅಂದ್ರೆ, ಪರಾಭವಾಬ್ದೇ ರಾಜನಃ ಪ್ರಾಪ್ನುವಂತಿ ಪರಾಭವಂ ಆಮಯ ಕ್ಷುದ್ರ ಧಾನ್ಯಾನಿ ಪ್ರಭೂತಾನಿ ಸೃವಷ್ಟಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಡಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ನೋಡಿ, ಈ ಒಂದು ಪರಾಭವ ನಾಮ ಸಂವತ್ಸರ ಹೆಸರು ಕೇಳ್ತಾ ಇದ್ದ ಹಾಗೆ ಎಲ್ಲೋ ಒಂದ್ ಕಡೆ ಪರಾಭವ, ಸೋಲು, ಓಡಿ ಹೋಗ್ತಕ್ಕಂತಹದ್ದು, ಎಲ್ಲೋ ಒಂದು ತರಹದ ಅಂಜು, ಬುರುಕುತನ ಈ ರೀತಿಯಾಗೆಲ್ಲ ಇರುತ್ತೆ. ಪರಾಭವ ನಾಮ ಸಂವತ್ಸರದಲ್ಲಿ ರಾಜರುಗಳು ಈಗ ಯಾರು ಇದ್ದಾರಲ್ಲ, ನಮ್ಮನ್ನ ಆಳ್ತಾ ಇರತಕ್ಕಂತಹ ರಾಜರುಗಳಿಗೆ ಸೋಲುಗಳಾಗ್ತದೆ. ಯಾರು ಆಳ್ತಾ ಇರ್ತಕ್ಕಂತಹ ರಾಜರು, ಅದು ರಾಜ್ಯಾತೀತವಾಗಿ ತೆಗೆದುಕೊಳ್ಳುವಂತದ್ದಾಗಿರ್ಲಿ, ದೇಶವನ್ನ ತೆಗೆದುಕೊಳ್ಳುವಂತದ್ದಾಗ್ಲಿ, ಅಂತಹ ರಾಜರುಗಳಿಗೆ ಸೋಲಾಗ್ತದೆ. ಅದೇ ರೀತಿಯಾಗಿ ಆಮಯ ಕ್ಷುದ್ರ ಧಾನ್ಯಾನಿ ಸಣ್ಣ ಸಣ್ಣ ಕಾಳುಗಳನ್ನು ಹೊಂದಿರತಕ್ಕಂತಹದ್ದು, ಅಂತಹ ಧಾನ್ಯಗಳು ನಿಮಗೆ ಚೆನ್ನಾಗಿ ಫಲ ಕೊಡ್ತಕ್ಕಂತಹದ್ದು. ಜೊತೆಗೆ ಸುವೃಷ್ಟಯ, ವೃಷ್ಟಿಯು ತುಂಬಾನೇ ಚೆನ್ನಾಗಿ ಆಗತ್ತೆ. ಮಳೆ ತುಂಬಾ ಚೆನ್ನಾಗಿ ಬರ್ತಕ್ಕಂತಹದ್ದು, ಮಳೆಯ ವಿಶೇಷವಾದಂತಹ ಒಂದು ಅನುಗ್ರಹ ಉಂಟಾಗ್ತದೆ. ಹೀಗಾಗಿ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ರಾಜರುಗಳಿಗೆ ತೊಂದರೆಗಳಾಗ್ತದೆ. ಇನ್ನು ಈ ಒಂದು ಯುಗಾದಿ ಹಬ್ಬವು ನಮಗೆ ಗುರುವಾರದ ದಿವಸ ಆಗಿರೋದ್ರಿಂದ ಆ ವಾರದ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಗುರುಗ್ರಹ, ಬೃಹಸ್ಪತಿ ಗ್ರಹ. ಆ ಗುರುಗ್ರಹನು ಈ ವರ್ಷದ ರಾಜನು. ಅದೇ ರೀತಿಯಾಗಿ ಮಂತ್ರಿಯು ಕುಜನಾಗ್ತಾನೆ, ಸೇನಾಧಿಪತಿಯು ಚಂದ್ರನಾಗ್ತಾನೆ, ಸಸ್ಯಾಧಿಪನು ಶುಕ್ರನಾಗ್ತಾನೆ, ಧಾನ್ಯಾಧಿಪತಿಯು ಬುಧನಾಗ್ತಾನೆ, ಅರ್ಘಾಧಿಪತಿಯು ಚಂದ್ರನಾಗ್ತಾನೆ, ಮೇಘಾಧಿಪತಿಯು ಸಹ ಚಂದ್ರನಾಗ್ತಾನೆ, ರಸಾಧಿಪತಿ ರವಿಯಾದ್ರೆ ನಿರಸಾಧಿಪನು ಗುರುವಾಗ್ತಾನೆ, ಪಶುಗಳ ನಾಯಕನು ಕೃಷ್ಣನಾಗ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಗುರು ಗ್ರಹ ರಾಜನಾಗಿರೋದ್ರಿಂದಾಗಿ ಏನೇನೆಲ್ಲ ಆಗತ್ತಪ್ಪ ಅಂತ ಹೇಳಿದ್ರೆ,
ದ್ವಿಜಾತಯ ಕರ್ಮರತಾತ್ ಸ್ವಧರ್ಮ ಸನ್ಮಾರ್ಗಗಾನೀತಿ ವಿದೋ ನರೇಂದ್ರ ಸುಭಿಕ್ಷಮಾರೋಗ್ಯ ಸುಖೆ ಪ್ರಜಾನಾಂ ಸೃಷ್ಟಿರದಾಧಿಪತೌ ಸುರೇಜ್ಯೇ. ಗುರುವು ರಾಜನಾಗಿರೋದ್ರಿಂದ ದ್ವಿಜರು ಸತ್ಕರ್ಮಗಳನ್ನ ಮಾಡುವಂಥವರಾಗ್ತಾರೆ. ಜನ್ಮನ ಜಾಯತೆ ಜಂತುಹು, ನೀವು ಜನ್ಮದಿಂದ ಜಂತುಗಳೇ ಹೊರತು ನನ್ನ ತಂದೆ ತಾಯಿ ಅವರಿಂದ ಬಂದಂತಹ ಬಳುವಳಿಗಳು ಜಾತಿಗಳಲ್ಲ ಅಥವಾ ವರ್ಣಗಳಲ್ಲ. ತಂದೆ ತಾಯಿಯಿಂದ ಬರುವಂಥದ್ದು ವರ್ಣವಲ್ಲ. ವೇದಗಳಲ್ಲಿ ಅಥವಾ ನಮ್ಮ ಪುರಾತನ ಕಾಲಗಳಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಹೊರತು ವರ್ಣ ವ್ಯವಸ್ಥೆ ಇದ್ದದ್ದು. ಸೊ ಹಾಗಾಗಿ ದ್ವಿಜರು ಏನು ಮಾಡ್ತಾರೆ? ಸತ್ಕರ್ಮಗಳನ್ನ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ತಮ್ಮ ಕುಲಧರ್ಮಗಳನ್ನ ಅನುಷ್ಠಾನಗಳನ್ನ ಸರಿಯಾಗಿ ಮಾಡಿಕೊಂಡು ಹೋಗುವಂಥವ್ರಾಗ್ತಾರೆ. ಯಾಕಂದ್ರೆ ಗುರುವಲ್ವೇ, ನಿಮ್ಮ ಧರ್ಮ ಪರಿಪಾಲನೆಯನ್ನ ನೀವು ಸರಿಯಾಗಿ ಆಚರಣೆ ಮಾಡ್ಕೊಂಡು ಹೋಗುವ ಹಾಗೆ ಪ್ರೇರೇಪಣೆಯನ್ನ ಕೊಡ್ತಾನೆ. ಜೊತೆಗೆ ರಾಜರುಗಳಿಂದ ರಾಜ್ಯ ಪರಿಪಾಲನೆ ಮಾಡುವಂಥವ್ರು ಸ್ವಲ್ಪ ಸರಿಯಾಗಿರುವಂಥವ್ರು ಸಿಗಬಹುದು ಪರಿವರ್ತನೆಯ ನಂತರದಲ್ಲಿ ಜನರ ಯೋಗಕ್ಷೇಮವನ್ನ ವಿಚಾರಿಸ್ಕೊಳ್ತಕ್ಕಂತಹ ಒಂದಷ್ಟು ಪರಿವರ್ತನೆಗಳು ಆದ್ರೂ ಆಗತ್ತೆ. ಜೊತೆಗೆ ಪ್ರಜೆಗಳ ಆರೋಗ್ಯ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸುತ್ತೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬರುತ್ತೆ. ಅದೇ ರೀತಿ ಇನ್ನೊಂದು ಪ್ರಮುಖವಾಗಿರತಕ್ಕಂತಹದ್ದು ಏನಪ್ಪಾ ಅಂತ ಹೇಳಿದ್ರೆ, ಕುಜನ್ ಮಂತ್ರಿಯಾಗಿರೋದ್ರಿಂದ ಹಸಿರಿನ ಪೈರುಗಳು ಅಗ್ನಿ ಭಯದಿಂದ ಒಣಗಿ ಹೋಗಬಹುದು. ಅಂದ್ರೆ ಅಷ್ಟು ಉಷ್ಣ ಬಿಸಿ ಇರುತ್ತೆ. ಜಲೋಪದ್ರವಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಸುಂಟರ್ ಗಾಳಿಗಳು ಜಾಸ್ತಿ ಆಗುವಂತಹದ್ದು, ರೋಗ ಪೀಡೆಗಳು ಸಸ್ಯಗಳಿಗೆ ಜಾಸ್ತಿ ಆಗುವಂತಹದ್ದು ಆಗತ್ತೆ. ಅದೇ ರೀತಿಯಾಗಿ ಇಂತಹ ಸಸ್ಯಗಳಿಗೆಲ್ಲ ಸಸ್ಯಾಧಿಪನಾಗಿರತಕ್ಕಂತಹ ಶುಕ್ರನ ಫಲವನ್ನ ನೋಡೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಏನೇ ಹೆಚ್ಚು ಕಡಿಮೆಗಳೆಲ್ಲ ನಡೆದ್ರೂ ಸಹ ರೈತರ ಬೆಳೆಗಳಿಗೆ ಹಾನಿಗಳು ಅಷ್ಟು ಆಗೋದಿಲ್ಲ. ಒಟ್ಟಾರೆಯಾಗಿ ಈ ಒಂದು ನವನಾಯಕರ ಫಲ ಆಗಿದ್ದಿರಬಹುದು, ರಾಜನ ಮಂತ್ರಿ ಫಲಗಳು, ಸಸ್ಯಾಧಿಪನ ಫಲಗಳೆಲ್ಲ ಒಂದ್ ಹಂತಕ್ಕೆ ಶುಭ ರೀತಿನಲ್ಲೇ ಇರತಕ್ಕಂತಹದ್ದು. ಹಾಗಾಗಿ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಪ್ರಮುಖವಾಗಿ ಬಂದಂತಹ ಸಂದರ್ಭದಲ್ಲಿ ವರ್ಷದಲ್ಲಿ ಗ್ರಹಣ ಅಂತ ಬಂದ ಸಂದರ್ಭದಲ್ಲಿ ಯಾವಾಗ್ಲೂ ಅಷ್ಟೇ, ಈ ವರ್ಷ ಗ್ರಹಣ ಇದೆ, ಪ್ರತಿ ವರ್ಷ ಗ್ರಹಣ ನಡೆಯುತ್ತೆ. ಮಿನಿಮಮ್ 2 ಗ್ರಹಣನಾದ್ರೂ ನಡೆಯುತ್ತೆ. ಮ್ಯಾಕ್ಸಿಮಮ್ ಅದು 6-7 ಗ್ರಹಣಗಳು ನಡೆಯೋದಕ್ಕೆ ಸಾಧ್ಯತೆ ಇದೆ. ಆ ಗ್ರಹಣಗಳು ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಗೋಚಾರವಿದೆಯಾ ಇಲ್ಲವಾ ಅನ್ನುವಂತಹದ್ದೇ ಪ್ರಶ್ನೆ. ಹಾಗಾಗಿ ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಗೋಚಾರಕ್ಕೆ ಬಂದಾಗ ಮಾತ್ರವೇ, ಈಗ ನಾವೇನಿದ್ದೀವಿ ಭಾರತದಲ್ಲಿ ಇದ್ದೀವಿ, ಆದ್ರೆ ಭಾರತದಲ್ಲಿ ಹುಟ್ಟಿ ಎಷ್ಟೋ ಜನ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿದ್ದಾರೆ, ಬೇರೆ ಬೇರೆ ದೇಶಕ್ಕೆ ಹೋಗಿ ಕೆಲಸಗಳನ್ನ ಮಾಡಿ ಅಲ್ಲಿರುವಂಥವ್ರು ಇದ್ದಾರೆ. ಹಾಗಂತ ಹೇಳಿ ನಾನ್ ಭಾರತದಲ್ಲಿ ಹುಟ್ಟಿದ್ದೀನಿ, ನಾನ್ ಬೇರೆ ಕಡೆ ಕೆಲಸ, ಅದೆಲ್ಲ ಬರೋದಿಲ್ಲ. ನೀವ್ ಎಲ್ಲೇ ಹುಟ್ಟಿರಿ, ಎಲ್ಲೇ ಕೆಲಸ ಮಾಡ್ತೀರಿ, ಏನೇ ಮಾಡ್ಕೊಂಡಿರಿ, ನೀವು ಸದ್ಯ ಆ ವಾಸ ಇರತಕ್ಕಂತಹ ಪ್ರದೇಶಗಳಲ್ಲಿ ಏನಾದರೂ ಗ್ರಹಣದ ಗೋಚಾರವಿದ್ರೆ ಮಾತ್ರ. ಒಟ್ಟಾರೆಯಾಗಿ ನಮ್ಗೆ ಈ ವರ್ಷದಲ್ಲಿ ಒಟ್ಟು 4 ಗ್ರಹಣಗಳು ಸಂಭವಿಸುತ್ತೆ. 12ನೇ ತಾರೀಕು 8ನೇ ತಿಂಗಳು 2026 ಬುಧವಾರ, ಆಷಾಢದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿವಸ ನಿಮ್ಗೆ ಮೊದಲನೇ ಗ್ರಹಣ ನಡೆಯುತ್ತೆ. ಅದು ನಮ್ಮ ಭಾರತಕ್ಕೆ ಗೋಚಾರ ಇಲ್ಲ, ಕಾಣಿಸೋದಿಲ್ಲ. 2ನೇದಾಗಿ 28ನೇ ತಾರೀಕು 8ನೇ ತಿಂಗಳು 2026 ಶ್ರಾವಣದ ಪೌರ್ಣಮಿ ದಿವಸ ನಡೆಯುತ್ತೆ. ಅದು ಸಹ ನಮ್ಮ ಭಾರತ ದೇಶಕ್ಕೆ ಕಾಣಿಸೋದಿಲ್ಲ, ಗ್ರಹಣದ ಆಚರಣೆ ಇಲ್ಲ. ಇನ್ನು 6ನೇ ತಾರೀಕು 2ನೇ ತಿಂಗಳು 2027 ಅಮಾವಾಸ್ಯ ದಿವಸ, ಅದರಲ್ಲೂ ಪೌಷ ಮಾಸದ ಅಮಾವಾಸ್ಯ ದಿವಸ ನಡೆಯುತ್ತೆ. ಅದು ಸಹ ನಮ್ಮ ಕಣ್ಣಿಗೆ, ಅಂದ್ರೆ ಇಲ್ಲಿ ಭಾರತದಲ್ಲಿ ಗೋಚಾರವಿಲ್ಲ. 20ನೇ ತಾರೀಕು 2ನೇ ತಿಂಗಳು 2027 ಪೆನಂಬ್ರಲ್ ಚಂದ್ರಗ್ರಹಣ, ಮಾಘ ಮಾಸದ ಪೌರ್ಣಮಿ ದ್ವಿತೀಯ ದಿವಸ, ಅದು ನಮಗೆ ಕಾಣಿಸುವುದಿಲ್ಲ. ಸೊ ಹಾಗಾಗಿ ನೀವೇನ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ವರ್ಷದಲ್ಲಿ ಯಾವುದೇ ಒಂದು ಗ್ರಹಣಗಳು ನಮಗೆ ಗೋಚಾರವಿಲ್ಲ. ಆದ್ರೆ ಆ ಗ್ರಹಣದ ಸಮಯ ಬಂದಂತಹ ಸಂದರ್ಭದಲ್ಲಿ ನೀವು ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು, ಗ್ರಹಣದ ಆಚರಣೆ ಇಲ್ಲ, ಆದ್ರೆ ಗ್ರಹಣಕ್ಕೂ ಮೀರಿದ್ದು ಕೆಲವೊಂದು ನಮ್ಮ ಬದುಕಿನಲ್ಲಿ ದೇವರ ಉಪಾಸನೆಗಳನ್ನಾಗ್ಲಿ, ಮಂತ್ರೋಪದೇಶಗಳನ್ನಾಗ್ಲಿ, ಅಥವಾ ನಮ್ಮ ಇಷ್ಟದ ದೇವತೆಗಳ ಉಪಾಸನೆಯ ಅನುಷ್ಠಾನದ ಕ್ರಮಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಅದು ಪರ್ವಕಾಲಗಳಾಗಿರ್ತವೆ.
ಗೋಚಾರವಿದ್ರೆ ಇನ್ನು ಶಕ್ತಿ ಹೆಚ್ಚು. ಅದು ನಭೋಮಂಡಲದಲ್ಲಿ ಆಗೇ ಆಗೋದ್ರಿಂದ ನೀವು ಮಾಡ್ಕೊಳ್ಬೇಕಾದದ್ದನ್ನ ನಾವು ಹೇಳ್ಕೊಡ್ತೀವಿ ಆ ಸಮಯ ಬಂದಂತಹ ಸಂದರ್ಭದಲ್ಲಿ. ಸೊ ಹಾಗಾಗಿ ಎಲ್ಲವೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ನಾವು ಪ್ರತಿ ವರ್ಷವೂ ಅಷ್ಟೇ ಯಾವುದೇ ವರ್ಷ ಭವಿಷ್ಯವನ್ನ ಲೆಕ್ಕಾಚಾರ ಹಾಕುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಗಣನಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಗುರು ಶನಿ ರಾಹು ಕೇತುಗಳು. ಯಾಕಂದ್ರೆ ಬಹಳ ದೀರ್ಘಕಾಲದಲ್ಲಿ ಸಂಚಾರ ಮಾಡೋದ್ರಿಂದ ಗುರುಬಲವಾಗ್ಲಿ ಶನಿ ಬಲವಾಗ್ಲಿ ಅದು ಎಷ್ಟು ಪ್ರಬಲವಾಗಿ 2.5 ವರ್ಷ 1 ವರ್ಷ ಇರುತ್ತಲ್ಲ, ಹಾಗಾಗಿ ಅದನ್ನ ಪ್ರಮುಖ ಸ್ಥಾನ ಅಂತ ತಗೊಂಡು ಮಿಕ್ಕಿದ್ದೆಲ್ಲ ಗೋಚಾರದ್ದು ಆಯಾ ಮಾಸಗಳಲ್ಲಿ ಬದಲಾವಣೆ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಅದನ್ನ ಮಾಸ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಪ್ರಮುಖವಾಗಿ ನೋಡಿ, ನಮಗೆ 1ನೇ ತಾರೀಕು 6ನೇ ತಿಂಗಳು 2026 ಮಧ್ಯರಾತ್ರಿ 2:25 ಅಂದ್ರೆ 2ನೇ ತಾರೀಕು 6ನೇ ತಿಂಗಳು 2026 ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪುನರ್ವಸು ನಕ್ಷತ್ರ 4ನೇ ಪಾದಕ್ಕೆ ಗುರುವು ಸಂಚಾರ ಮಾಡ್ತಾ ಇದ್ದಾನೆ. ಗುರುವು ತನ್ನ ಸ್ಥಾನವನ್ನ ಮಿಥುನ ರಾಶಿಯಿಂದ ಒಂದು ಕರ್ಕಾಟಕ ರಾಶಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಇದು ನೋಡಿ 12 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹದ್ದು. ಪ್ರತಿ ರಾಶಿಗೂ 12 ವರ್ಷಕ್ಕೊಮ್ಮೆನೆ ಬರ್ತಕ್ಕಂತಹದ್ದು. ಆದ್ರೆ ಇದು ಪರಮ ಉಚ್ಚ ಸ್ಥಾನ. ಈ ರಾಶಿ ಮತ್ತು ಮಕರ ರಾಶಿಯ ಪ್ರವೇಶವಾಗಬೇಕಾದಾಗ ಬಹಳ ಒಂದು ಪ್ರಮುಖ ಸ್ಥಾನವನ್ನ ಗುರು ಪಡ್ಕೊಳ್ತಾನೆ. ನೋಡಿ, ಗುರುವು ಇಲ್ಲಿ ಎಲ್ಲರೂ ಬರೆದಿಟ್ಕೊಳ್ಳಿ, ಈಗ ಬಂಗಾರ ಬಲುಭಾರವಾಗ್ತಾ ಇದೆ, ಬೆಳ್ಳಿ ಅಂತೂ ನಮಗೆ ಮೇಲ್ ಹೋಗಿ ಕೆಳಗ್ ಬಿದ್ದು ಹೋಗಿದೆ. ಇನ್ನು ಯುಗಾದಿ ಹಬ್ಬದ ಬರೋ ಹೊತ್ತಿಗೆ ಖಂಡಿತ ಬೆಳ್ಳಿ ಆಗ್ಲಿ ಬಂಗಾರವಾಗ್ಲಿ ತನ್ನ ಹೊಳಪನ್ನ ಮತ್ತಷ್ಟು ಹೆಚ್ಚಿಸ್ಕೊಳ್ಳತ್ತೆ ಅನ್ನೋದನ್ನ ಯಾರು ಮರಿಬೇಡಿ. ಇಲ್ಲಿ ಚಂದ್ರನಿಂದ ಚಾಂದಿಯನ್ನು ಅಂತಂದ್ರೆ ಬೆಳ್ಳಿಯನ್ನು, ಗುರುವಿನಿಂದ ಬಂಗಾರವನ್ನು ನಾವು ನೋಡ್ತೇವೆ. ಇಲ್ಲಿ ಉಚ್ಚ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾಗ್ಲೇನೆ ನಿಮಗೆ ನೋಡಿ ಅರ್ಥ ಮಾಡ್ಕೋಬೇಕು, ಗುರು ಯಾವಾಗ ವೃಷಭ ರಾಶಿಗೆ ಪ್ರವೇಶ ಮಾಡಿದ್ನೋ, ನಾವು ಹೇಳಿದ್ವಿ ವೃಷಭ ರಾಶಿಗೆ ಪ್ರವೇಶ ಮಾಡಿದಾಗ್ಲೇ ಹೇಳಿದ್ವಿ 10,000ಕ್ಕಿಂತ ಜಾಸ್ತಿ ಹೋಗುತ್ತೆ, ಬರೆದಿಟ್ಕೊಳ್ಳಿ ಅಂತ. ಈಗ 10,000 ಅಲ್ಲ, 10,000 ದಾಟಿ 16,000 17,000 ಮಟ್ಟಕ್ಕೆ ಬಂದು ನಿಂತ್ಕೊಂಡು ಈಗ ಪುನಃ ಕಡಿಮೆ ಆಗಿರತಕ್ಕಂತಹದ್ದು. ಇನ್ನು ಶನಿ ಅಂತ ಬಂದ ಸಂದರ್ಭಕ್ಕೆ ಶನಿಯ ಸ್ಥಾನ ಪರಿವರ್ತನೆ ಏನೂ ಇಲ್ಲ, ಆದರೆ ತನ್ನ ಸ್ಥಾನಗಳ ಬದಲಾವಣೆ ಇಲ್ಲದೆ ಇದ್ರೂ ಸಹ ವಕ್ರೀಗತನ ಆಗ್ತಾ ಇದ್ದಾನೆ. ವಕ್ರೀಗತನ ಆದಾಗ ತನ್ನ ಹಿಂದಿನ ಮನೆಯ ಸ್ಥಾನದ ಫಲಗಳನ್ನ ಹೇಳ್ಬೇಕಾಗತ್ತೆ. ಹಾಗಾಗಿ 26ನೇ ತಾರೀಕು 7ನೇ ತಿಂಗಳು 2026 ತನ್ನ ವಕ್ರವನ್ನ ಆರಂಭ ಮಾಡಿದ್ರೆ 9ನೇ ತಾರೀಕು 12ನೇ ತಿಂಗಳು 2026 ವಕ್ರೀಗತದಿಂದ ಆಚೆ ಬರ್ತಾನೆ. ಜೊತೆಗೆ ರಾಹುಕೇತುಗಳು ಡಿಸೆಂಬರ್ನ ತಿಂಗಳಲ್ಲಿ 5ನೇ ತಾರೀಕು 12ನೇ ತಿಂಗಳು 2026 ಧನಿಷ್ಠಾ ನಕ್ಷತ್ರ 2ನೇ ಪಾದಕ್ಕೆ ಅಂದ್ರೆ ಮಕರ ರಾಶಿಗೆ ರಾಹುವು ಬಂದರೆ, ಅದೇ ದಿವಸ ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಒಂದು ಕೇತುವು ಬರ್ತಕ್ಕಂತಹದ್ದು. ಧನಿಷ್ಠಾ ನಕ್ಷತ್ರ 2ನೇ ಪಾದಕ್ಕೆ ರಾಹು ಬಂದು ಮಕರ ರಾಶಿಗೆ ಬಂದರೆ, ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಒಂದು ಕೇತುವಿನ ಆಗಮನ ಉಂಟಾಗ್ತಾ ಇರತಕ್ಕಂಥದ್ದು. ಇದಿಷ್ಟು ಈ ವರ್ಷ ನಡೀತಕ್ಕಂತಹ ಒಂದು ಗ್ರಹಗಳ ಬದಲಾವಣೆಗಳು. ಮೀನರಾಶಿಯವರಿಗೆ ಗ್ರಹ ಸ್ಥಿತಿಯನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ ನೋಡಿ, ನಿಮ್ಮ ರಾಶಿಯಲ್ಲಿಯ ಚಂದ್ರ, ಶನಿ, ಕುಜ ಮತ್ತು ರವಿಯ ಸಂಚಾರ ಉಂಟಾಗ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ ದ್ವಿತೀಯದಲ್ಲಿ ಶುಕ್ರನ ಸಂಚಾರವಾಗ್ತಾ ಇದೆ. ಇನ್ನು ಚತುರ್ಥದಲ್ಲಿ ಗುರು, ಷಷ್ಠದಲ್ಲಿ ಕೇತು, ದ್ವಾದಶದಲ್ಲಿ ಬುಧ ಮತ್ತು ರಾಹುವಿನ ವಿಚಾರಗಳು ನಡೀತಾ ಇರತಕ್ಕಂಥದ್ದು. ವರ್ಷದ ಆದಿಯಲ್ಲಿ ಅಂತಹ ಶುಭದ ಗಳಿಗೆಗಳನ್ನೇನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಒಂದು ಗ್ರಹ ಸ್ಥಿತಿಯ ಅನುಸಾರ ಮೊದಲನೇದಾಗಿ 7.5 ಒಂದು ಮಧ್ಯಭಾಗವನ್ನ ಗರ್ಭವಾಸವನ್ನ ನೋಡ್ತಾ ಇದ್ದೀರಿ. ಹಲವಾರು ಜನರಿಗೆ ಈ ಮೊದಲನೇ ಬಾರಿ 3ನೇ ಬಾರಿ ಬಂದಿರತಕ್ಕಂಥವ್ರಿಗಂತೂ ತುಂಬಾ ಕೆಟ್ಟ ಪರಿಸ್ಥಿತಿಯನ್ನ ನೋಡ್ತಾ ಇರ್ತೀರಿ. ಬಹಳಷ್ಟು ಹಿಂಸೆಗಳು, ಯಾತನೆಗಳು, ದೇಹದಲ್ಲಿ ಬಾವುಗಳು, ಅನಾರೋಗ್ಯಗಳು ಉಂಟಾಗುವಂಥದ್ದು, ಮೂಳೆ ಸವಕಳಿಗಳಾಗ್ತಕ್ಕಂಥದ್ದು, ಬೋನ್ ಪ್ರಾಬ್ಲಮ್ಗಳು ಉಂಟಾಗ್ತಾ ಇರುವಂಥದ್ದು, ಡೆಂಟಲ್ ಪ್ರಾಬ್ಲಮ್ಗಳು, ಹೇರ್ ಥಿನ್ನಿಂಗು ಮತ್ತು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂತಹದ್ದು. ಈ ರೀತಿಯಾದಂತಹ ಸಮಸ್ಯೆಗಳನ್ನ ತುಂಬಾ ಜನ ನೋಡ್ತಾನೆ ಇದ್ದೀರಿ. ಅದೇ ರೀತಿಯಾಗಿ ಎಷ್ಟೋ ಜನಕ್ಕೆ ಇದೇ 7.5 ಅವಧಿಯು ಬಹಳ ಸುಸ್ಥಿತಿಯನ್ನ ತಗೊಂಡು ಹೋಗಿ ಜೀವನದಲ್ಲಿ ಒಂದು ಉತ್ತಮವಾದಂತಹ ಸ್ಥಾನವನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಮಾಡಿಕೊಟ್ಟಂತಹದ್ದು 2ನೇ ಬಾರಿನಲ್ಲಿ ನಡೀತಾ ಇರುವಂತವ್ರಿಗಿದೆ. ಎಷ್ಟೋ ಜನಕ್ಕೆ ಚೆನ್ನಾಗಿದೆ, ಎಷ್ಟೋ ಜನಕ್ಕೆ ಇದೇ 7.5 ಚೆನ್ನಾಗಿಲ್ಲ. ಯಾರಿಗ್ ಚೆನ್ನಾಗಿರುತ್ತೆ ಅಂದ್ರೆ 2ನೇ ಬಾರಿ ಯಾರಿಗ್ ನಡೀತಾ ಇರುತ್ತಲ್ಲ 7.5 ತಮ್ಮ ಜೀವನದಲ್ಲಿ ಅವರಿಗೆ ಅತ್ಯುತ್ತಮವಾಗಿ ನಡೀತಾ ಇರುತ್ತೆ. ಅಥವಾ ನಿಮ್ಮ ಜನ್ಮ ಜಾತಕದ ಅಷ್ಟಕ ವರ್ಗದಲ್ಲಿ ಏನಾದ್ರೂ ಶನಿಯ ಸಂಚಾರದ ಬಿಂದುಗಳು ಕುಂಭ, ಮೀನ, ಮೇಷರಾಶಿಯಲ್ಲಿ ಸಂಚಾರವಾಗಬೇಕಾದ್ರೆ ಶನಿಯು 4 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳನ್ನ ಹೊಂದಿದ್ರೆ ಅವರಿಗೂ ಸಹ ಉತ್ತಮವಾದಂತಹ ಫಲಗಳಿರುತ್ತವೆ. ಅದನ್ನ ತಿಳ್ಕೋಬೇಕು ಅಂದ್ರೆ ನೀವು ನಿಮ್ ಜನ್ಮ ಜಾತಕವನ್ನು ತೋರಿಸ್ಕೊಳ್ಬೇಕು. ಜೊತೆಗೆ ವಾರ್ಷಿಕ ಭವಿಷ್ಯ ಅಂತ ಬಂದ ಸಂದರ್ಭದಲ್ಲಿ
ಶನಿ ಮತ್ತು ಗುರುವಿನ ಸ್ಥಾನದ ಸಂಚಾರದಿಂದ ಹೇಳುವಂತಹದ್ದು. ಅದು 20 ಭಾಗ ಉಂಟಾಗ್ತದೆ ನಿಮಗೆ ಶುಭ ಅಥವಾ ಅಶುಭ. ಇನ್ನು 80 ಭಾಗ ನಿಮ್ಮ ಜನ್ಮಜಾತಕವೇ ಆಗಿರೋದ್ರಿಂದಾಗಿ ನಿಮ್ ಜನ್ಮಜಾತಕವನ್ನೊಮ್ಮೆ ತೋರಿಸ್ಕೊಳ್ಳೋದು ಮರೆಯಕ್ಕೆ ಹೋಗೋದು ಬೇಡ. ಜನ್ಮಜಾತಕ ತೋರಿಸ್ಕೊಳ್ಬೇಕು ಅಂದ್ರೆ ಇಲ್ಲೇ ಇರ್ತಕ್ಕಂಥ ಫೋನ್ ನಂಬರ್ಗೆ ವಾಟ್ಸ್ಆಪ್ ನ ಮುಖಾಂತರವಾಗಿ ಕಾಂಟ್ಯಾಕ್ಟ್ ಮಾಡಿ ಶುಭವಾಗ್ಲಿ ಅಂತ ಹೇಳ್ತಾ, ಇನ್ನು ಫಲಾನುಫಲಗಳನ್ನ ನೋಡೋಣ. ಇನ್ನು ಗುರುವಿನ ಸಂಚಾರ ಉಂಟಾಗ್ತದೆ 1ನೇ ತಾರೀಕಿನ ರಾತ್ರಿ 2ನೇ ತಾರೀಕಿನ ಬೆಳಗಿನ ಜಾವ 2:25 ತನ್ನ ಉಚ್ಚಸ್ಥಾನವಾದಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಜೊತೆಗೆ ನೇರವಾಗಿ ಮೀನ ರಾಶಿಗೆ ವೀಕ್ಷಣೆಯನ್ನು ಬೇರೆ ಮಾಡ್ತಾ ಇದ್ದಾನೆ. ನಿಮ್ಮ ರಾಶಿಗೆ ಗುರುವಿನ ಅನುಗ್ರಹ ಜೂನ್ ತಿಂಗಳಿನಿಂದ ಬರ್ತಾ ಇರತಕ್ಕಂಥದ್ದು. ಜೂನ್ ತಿಂಗಳಿನಿಂದ ನಿಮ್ಮ ರಾಶಿಗೆ ಗುರುವಿನ ಅನುಗ್ರಹ ಉಂಟಾಗ್ತದೆ. ಕಳೆದ 2-3 ವರ್ಷಗಳಿಂದ ಗುರುಬಲವಿಲ್ಲದೆ ಯೋಚನೆಯನ್ನು ಮಾಡ್ತಾ ಇದ್ದೀರಿ. ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿಯೇ ಗುರುವಾಗಿರೋದ್ರಿಂದಾಗಿ ನಿಮ್ಗಂತಹ ತೊಂದರೆಗಳು ತಾಪತ್ರಯಗಳು ಬರೋದಿಲ್ಲ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಬರುತ್ತೆ. ಒಂದು 50 to ನಿಮ್ಗೆ ಬೇರೆಯವ್ರಿಗೆಲ್ಲ 100% ತೊಂದರೆ ಕೊಟ್ರೆ ನಿಮ್ಗೆ 50 to 60% ಅಷ್ಟೇ ತೊಂದರೆ ಕೊಡ್ತಾನೆ ಹೊರತು ಸಂಪೂರ್ಣವಾಗಿ ತೊಂದರೆಯನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಗುರುವಿನ ಈ ವಿಚಾರದಲ್ಲಿ ನಿಮ್ಮೆಲ್ಲರಿಗೂ ಸಹ ಒಂದಷ್ಟು ಅನುಕೂಲತೆಗಳು ಈ ಸಂವತ್ಸರ ಪರಾಭವನಾಮ ಸಂವತ್ಸರ ಉಂಟಾಗುವುದು ಖಚಿತವಾಗಿದೆ. ಸಂಪೂರ್ಣವಾದಂತಹ ಗುರುವಿನ ಒಂದು 9ನೆಯ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇದೆ. ಅದು ನಿಮಗೆ ಬಹಳ ಯೋಗ ಫಲವನ್ನ ತಂದುಕೊಡುತ್ತೆ. ಶನಿಯ ಮೇಲೆ ಗುರುವಿನ ದೃಷ್ಟಿ ಉಂಟಾಗೋದ್ರಿಂದ ನಿಮ್ಮ ನಿಂತು ಹೋದಂತಹ ಅದೆಷ್ಟೋ ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತವೆ. ತುಂಬಾ ಚೆನ್ನಾಗಿರುವಂತಹ ಅನುಕೂಲತೆಗಳನ್ನ ಪಡ್ಕೊಳ್ತೀರಾ. ಒಳ್ಳೊಳ್ಳೆ ರೀತಿಯಾಗಿರ್ತಕ್ಕಂತಹ ಏಳಿಗೆಗಳನ್ನ ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಜೀವನದಲ್ಲಿ ಬಹಳ ನೆಮ್ಮದಿಯುತವಾದಂತಹ ಫಲಗಳನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಮಾನಸಿಕವಾಗಿರ್ತಕ್ಕಂತಹ ಅನೇಕ ಚಿಂತೆಗಳು ವ್ಯಾಕುಲತೆಗಳೆಲ್ಲ ದೂರವಾಗ್ತಕ್ಕಂಥದ್ದು, ನೆಮ್ಮದಿ ಪ್ರಾಪ್ತಿ ಆಗ್ತಕ್ಕಂಥದ್ದಾಗತ್ತೆ. ನಿಮಗೆ ಬಹಳ ಯೋಗ ಫಲ, ಹಣ ಕೈ ಸೇರ್ತಕ್ಕಂಥದ್ದು ಇವೆಲ್ಲ ಆಗುತ್ತೆ. ಆದ್ರೆ ಪ್ರತಿ ಬಾರಿ ಹೇಳ್ತೀನಿ, ಹುಷಾರು ಹುಷಾರು ಹುಷಾರು. ಮೀನ್ ರಾಶಿಯವರಿಗೆ ಸುಖ ಬರೋದು, ಕೋತಿಗೆ ಹೆಂಡ ಕುಡಿಸೋದು ಎರಡೂ ಒಂದೇ. ಯಾಕೆ ಅಂತಂದ್ರೆ ಎರಡಕ್ಕೂ ಸಹ ಬುದ್ಧಿ ಸ್ಥೀಮಿತದಲ್ಲಿ ಇರಲ್ಲ. ಮೊದಲೇ ಅದು ಕೋತಿ, ಅದಕ್ಕೆ ನೀವು ಹೆಂಡ ಬೇರೆ ಕುಡಿಸ್ಬಿಟ್ರಿ ಅಂದ್ರೆ ಇನ್ನೂ ಅದು ವಿಚಿತ್ರವಾಗಾಡತ್ತೆ. ಮೊದಲೇ ಮೀನ್ ರಾಶಿಯವರು ಹೆಲ್ಪಿಂಗ್ ನೇಚರ್ ನಲ್ಲಿ 12 ರಾಶಿಗಳನ್ನ ಮೀರಿಸಿದಂಥವ್ರು. 12 ರಾಶಿಗಳಲ್ಲೇ 12 ರಾಶಿಗಳಲ್ಲೇ ಮೀನ್ ರಾಶಿಯವರನ್ನ ಬಿಟ್ಟು 11 ರಾಶಿಗಳಲ್ಲೇ ಇವರಷ್ಟು ಇನ್ 11 ರಾಶಿ, ಇದು ಒಂದು 12 ಏಕಾದಶ, ಇನ್ 11 ರಾಶಿಯವರು ಒಂದ್ ಕಡೆ, ಇವರೇ ಇನ್ನೊಂದ್ ಕಡೆ. ಎಕ್ಸ್ಟ್ರೀಮ್ ಲೆವೆಲ್. ಅದ್ರಲ್ಲಿ ಸುಖ ಬಂದ್ ಹೋಯ್ತಾ, ಸಂತೋಷ ಬಂದ್ ಹೋಯ್ತಾ, ಕಂಡವ್ರಿಗೆಲ್ಲ ಸಹಾಯ ಮಾಡು, ಕಂಡವ್ರಿಗೆಲ್ಲ ಸಹಾಯ ಮಾಡು. ಇದೇ ನಿಮ್ ಬುದ್ಧಿ, ಇದೇ ನಿಮ್ದು. ಬದಲಾವಣೆ ಮಾಡ್ಕೊಳ್ಳಿ. ಇಲ್ಲ ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮೊದ್ಲು ಮೀನ್ ರಾಶಿಯವರು ಇಲ್ಲ ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಕೊಡೋದು ಕೊಟ್ಟು ಆಮೇಲೆ ಕೈ ಹಿಸುಕೊಂಡು ಕೂತ್ಕೋತೀರಾ. ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ನಲಿವು, ನಿಮಗ್ ಸಂಕಟ, ನಿಮಗ್ ಸಂಕಷ್ಟ ಯಾರು ಬರಲ್ಲ. ಬರ್ದಿಟ್ಕೊಳ್ಳಿ. ಇದನ್ ಬೈದ್ ಹೇಳ್ತೀನಿ ಅನ್ಕೊಳ್ತಿರೋ, ಅಥವಾ ಬುದ್ಧಿಗೆ ಹೇಳ್ತೀನಿ ಅನ್ಕೊಳ್ತಿರೋ, ಅಥವಾ ನನಗ್ ತಲೆ ಕೆಟ್ಟೆ ನಿಮಗ್ ಬುದ್ಧಿ ಹೇಳ್ತಿದ್ದೀನಿ ಅನ್ಕೊಳ್ತಿರೋ, ಏನಾದ್ರೂ ಅನ್ಕೊಳ್ಳಿ. ಮೊದಲು ನೀವು ಸಹಾಯ ಮಾಡೋದನ್ನ ನಿಲ್ಸಿ ಮೊದಲು. ಆಗ್ಲೇ ನಿಮಗೆ ಎಷ್ಟೇ ಉತ್ತಮ ಫಲಗಳಿದ್ರೂ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಇಲ್ಲ ಅಂದ್ರೆ ಖಂಡಿತ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಇನ್ನು ಶನಿಯ ಸಂಚಾರ ಬೇರೆ ರೀತಿಯಾಗಿ ಏನು ಇರೋದಿಲ್ಲ, ಸ್ಥಾನದಲ್ಲೇ ಇರುತ್ತೆ. ಆದ್ರೆ ವಕ್ರೀಗತನಾಗ್ತಾನೆ. ವಕ್ರೀಗತನಾಗುವಂತಹ ದಿನಾಂಕಗಳನ್ನು ಗಮನಿಸೋದಾಯ್ತು ಅಂದ್ರೆ 26ನೇ ತಾರೀಕು 7ನೇ ತಿಂಗಳು 2026ಕ್ಕೆ ವಕ್ರೀಗತನಾಗಿ 9ನೇ ತಾರೀಕು 12ನೇ ತಿಂಗಳು 2026ಕ್ಕೆ ತನ್ನ ವಕ್ರ ಫಲವನ್ನ ವಕ್ರೀಗತವಾಗಿರ್ತಕ್ಕಂಥ ಸ್ಥಾನವನ್ನ ತ್ಯಾಗ ಮಾಡ್ತಾ ಇರ್ತಾನೆ. ಅಲ್ಲಿವರೆಗೂ ವಕ್ರದ ಫಲಗಳನ್ನ ಕೊಡ್ತಾ ಇರ್ತಾನೆ. ಇನ್ನು ರಾಹುಕೇತುಗಳು ಕ್ರಮವಾಗಿ 5ನೇ ತಾರೀಕು 12ನೇ ತಿಂಗಳು 2026ಕ್ಕೆ ಮಕರ ರಾಶಿಯ ಧನಿಷ್ಠ ನಕ್ಷತ್ರ 2ನೇ ಪಾದಕ್ಕೆ ರಾಹು ಸಂಚಾರ ಮಾಡಿದ್ರೆ, ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಕೇತುವು ಸಂಚಾರ ಮಾಡ್ತಾ ಇದ್ದಾನೆ. ಇಲ್ಲಿ ನಿಮಗೆ ಶನಿಯ ಒಂದು ಪೂಜೆಯ ಅವಶ್ಯಕತೆ ಇದೆ. ಜೊತೆಗೆ ಗುರುವಿನ ಅನುಗ್ರಹವನ್ನೂ ಸಹ ಪಡ್ಕೊಳ್ಳಿ. ನಿಮ್ಗೇನಾದ್ರೂ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಅಂತಹ ಶುಭ ಸ್ಥಾನದಲ್ಲಿ ಇಲ್ಲ, 3ನೇ ಮನೆಯಲ್ಲೋ 6ನೇ ಮನೆಯಲ್ಲೋ 8ನೇ ಮನೆಯಲ್ಲೋ 12ನೇ ಮನೆಯಲ್ಲೋ ಇದ್ದಾನೆ ಜನ್ಮ ಜಾತಕದಲ್ಲಿ ಅಂದ್ರೆ ಗುರುವಿನ ಪೂಜೆಯನ್ನು ಸಹ ಮಾಡಿಸಿ, ಗುರು ಶಾಂತಿಯನ್ನು ಸಹ ಮಾಡಿಸ್ಕೊಳ್ಳಿ, ಶನಿ ಶಾಂತಿಯನ್ನು ಸಹ ಮಾಡಿಸ್ಕೊಳ್ಳಿ. ಹಾಗಾಗಿ ದಿನಾಂಕ 31ನೇ ತಾರೀಕು 5ನೇ ತಿಂಗಳು 2026ಕ್ಕೆ ಗುರು ಮಹಾಯಾಗವು, 12ನೇ ತಾರೀಕು 7ನೇ ತಿಂಗಳು 2026ಕ್ಕೆ ಶನಿ ಮಹಾಯಾಗವು ಸಹ ನಡೀತಾ ಇದೆ.
ನೀವು ಶನಿ ಮತ್ತು ಗುರು ಮಹಾಯಾಗವನ್ನ ನೀವು ಮಾಡಿಸಿ ಆ ಒಂದು ಪ್ರಸಾದಗಳನ್ನ ನೀವು ಉಪಯೋಗಿಸ್ತಾ ಬನ್ನಿ. ಅದರಿಂದ ನಿಮಗೆ ಬಹಳ ಅನುಕೂಲಗಳು ಉಂಟಾಗ್ತವೆ. ಗುರು ಮಹಾಯಾಗದಲ್ಲಿ ಕೊಡತಕ್ಕಂತಹ ವಿಶೇಷವಾದಂತಹ ಗುರು ಆಶೀರ್ವಾದ ಇರತಕ್ಕಂತಹ ಅಕ್ಷತ ಪ್ರಸಾದವನ್ನ ನೀವು ಪ್ರತಿನಿತ್ಯನೂ ಸಹ ನಿಮ್ಮ ಜೊತೆನಲ್ಲೇ ಇಟ್ಕೊಂಡಿರಿ. ಅದ್ರ ಜೊತೆಗೆ ಗುರುವಿನ ಡಾಲರ್ನ ಕೊಡ್ತೀವಿ, ಆ ಗುರುವಿನ ಡಾಲರ್ನ ಕತ್ತಿನಲ್ಲಿ ಧರಿಸಿರಿ. ಗುರು ಮಹಾಯಾಗದಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಕೊಡ್ತಕ್ಕಂತಹ ಆ ಪಂಚಲೋಹದ ಡಾಲರ್ನ ನೀವು ಧರಿಸೋದ್ರಿಂದ ನಿಮ್ಮ ದೇಹದಲ್ಲಿ ಆ ಗುರು ಅನುಗ್ರಹ ಉಂಟಾಗತ್ತೆ. ಶನಿ ಮಹಾಯಾಗದಿಂದ ಕೊಡ್ತಕ್ಕಂತಹ ವಿಶೇಷವಾದ ಪ್ರಸಾದವನ್ನ ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ಶನಿ ಅನುಗ್ರಹ ಉಂಟಾಗತ್ತೆ. ಅದ ಎರಡರ ಬೆಲೆಯೂ ಸಹ 800 ರೂಪಾಯಿಗಳು ಆಗಿರತ್ತೆ. ಅಂದ್ರೆ ಒಂದು ಯಾಗಕ್ಕೆ 800 ರೂಪಾಯಿ. ಅಂದ್ರೆ ಗುರು ಮಹಾಯಾಗಕ್ಕೆ 800 ರೂಪಾಯಿಗಳು, ಶನಿ ಮಹಾಯಾಗಕ್ಕೆ 800 ರೂಪಾಯಿಗಳು ಒಬ್ರಿಗಾಗಿರುತ್ತೆ. ಬೇಕಾದಂಥವ್ರು ರಿಜಿಸ್ಟರ್ ಮಾಡ್ಕೊಳ್ಳಿ. ಶನಿ ಮಹಾಯಾಗ ನಡೀತಕ್ಕಂಥದ್ದು 12ನೇ ತಾರೀಕು 7ನೇ ತಿಂಗಳು 2026. ಅದೇ ರೀತಿಯಾಗಿ 31ನೇ ತಾರೀಕು 5ನೇ ತಿಂಗಳು 2026 ಗುರು ಮಹಾಯಾಗ ನಡೆಯುತ್ತೆ. ಮೇಷರಾಶಿಯವರು ಈ ಎರಡನ್ನೂ ಮಾಡಿಸ್ಕೊಳ್ತಕ್ಕಂಥದ್ದು ಉತ್ತಮ. ಇನ್ನು ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಾವ್ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭದ ಫಲಗಳು ಅನ್ನೋದನ್ನ ನೋಡೋಣ. ಈಗ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಮನೆಯಲ್ಲಿ ನೆಮ್ಮದಿ ಸಿಗತ್ತೆ ಮತ್ತು ಜೀವನ ಚೆನ್ನಾಗಾಗುತ್ತೆ. ದೇಹದಲ್ಲಿ ಆರೋಗ್ಯ ಉತ್ತಮವಾಗ್ತಕ್ಕಂಥದ್ದು, ಜೀವನದಲ್ಲಿ ಉತ್ಸಾಹ ಜಾಸ್ತಿ ಆಗುವಂಥದ್ದು, ಜೊತೆಗೆ ಸಜ್ಜನರು ಪ್ರಾಪ್ತಿಯಾಗುವಂಥದ್ದು, ಬೇರೆ ಜನರೊಟ್ಟಿಗೆ ಪ್ರೀತಿ ಅಪ್ಯಾಯತೆಗಳನ್ನ ಜಾಸ್ತಿ ಬೆಳೆಸ್ಕೋತೀರಿ, ಮನಸ್ಸಿಗೆ ಸಂತೋಷ ಉಂಟಾಗ್ತಕ್ಕಂತಹದ್ದು, ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಕ್ಕಂಥದ್ದು, ಪೂಜ್ಯರ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನದ ಪ್ರಾಪ್ತಿ ಉಂಟಾಗ್ತದೆ, ನೂತನ ವಸ್ತು ವಾಹನ ವಸ್ತ್ರಾಭರಣಗಳ ಖರೀದಿಯ ಯೋಗ, ದಾನ ಧರ್ಮ ಪರೋಪಕಾರಗಳನ್ನ ಮಾಡ್ತೀರಿ. ಜೊತೆಗೆ ಉಚ್ಚಂಗತನಾಗಿರತಕ್ಕಂತಹ ಗುರು ಪಂಚಮದಲ್ಲಿ ಬಂದು ಕೂತು ನಿಮ್ ರಾಶಿಯನ್ನ ನೋಡ್ತಾ ಇದ್ದಾನೆ ಅಂದ್ರೆ ನಿಮ್ದು ಕೈ ಧರ್ಮಾತ್ಮರ ಕೈ ಆಗ್ಬಿಡತ್ತೆ. ಮೀನರಾಶಿಯವರದ್ದು ಬರೆದಿಟ್ಕೊಳ್ಳಿ. ಎಷ್ಟು ಜನಕ್ಕೆ ಆ ಕೈನಲ್ಲಿ ಅನ್ನ ಹಾಕ್ತಿರೋ ಗೊತ್ತಿಲ್ಲ, ಆದ್ರೆ ಅದ್ ಏನ್ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ನೀವೇ ಹೋಗಿ ಹೋಗಿ ಹಳ್ಳಕ್ ಬೀಳ್ತಿರೋ ಅಥವಾ ಅವ್ರು ತೋಡಿರೋ ಹಳ್ಳಕ್ ನೀವ್ ಬೀಳ್ತಿರೋ ಗೊತ್ತಾಗಲ್ಲ. ಜಾಗ್ರತೆ. ಯಾವುದೇ ಅಪೇಕ್ಷೆಗಳನ್ನು ಇಟ್ಕೊಂಡು ಸಹಾಯ ಮಾಡಕ್ ಹೋಗ್ಬಿಡಿ. ಇನ್ನು ಭೂಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದಂತಹ ಧನಯೋಗವಿರುತ್ತೆ, ಆದ್ರೆ ದುಂದು ವೆಚ್ಚಗಳು ಉಂಟಾಗುವ ಸಾಧ್ಯತೆಗಳಿರತ್ವೆ. ಇನ್ನು ನಕ್ಷತ್ರದ ಅನುಸಾರವಾಗಿ ಒಂದು ವಿಚಾರಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದಂಥವ್ರಿಗೆ ಪ್ರಥಮ ಕಂದಾಯವು ನಿಮಗೆ 4, ದ್ವಿತೀಯ ಕಂದಾಯವು 2, ತೃತೀಯ ಕಂದಾಯವು 1. ಸ್ವಲ್ಪ ಪ್ರಾಬ್ಲಮ್ಗಳೇನು ಇಲ್ಲ. ಎಲ್ಲಾ ತಿಂಗಳುಗಳಲ್ಲೂ ಒಂದಷ್ಟು ಉತ್ತಮವಾದ ಫಲಗಳನ್ನ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದಂಥವ್ರು ಪಡ್ಕೋತೀರಿ. ಇನ್ನು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಪ್ರಥಮ ಕಂದಾಯವು 7, ದ್ವಿತೀಯ ಕಂದಾಯವು 0, ತೃತೀಯ ಕಂದಾಯವು 4 ಇರ್ತಕ್ಕಂತಹದ್ದು. ಅಂದ್ರೆ ನಿಮಗೆ ದಿಢೀರಂತ ನಿಮ್ಮ ಗ್ರಾಫ್ ತುಂಬಾ ಮೇಲ್ ಹೋಗ್ಬಿಡತ್ತೆ. ಉತ್ತರಾಭಾದ್ರ ನಕ್ಷತ್ರದವ್ರಿಗೆ ಮೊದಲನೇ 5 ತಿಂಗಳು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ ಮಾಸದಿಂದ ಬೀಳೋದಕ್ಕೆ ಶುರುವಾದರೆ ನಿಮಗೆ ಮತ್ತೆ ಎದ್ದೊಳುವಂಥದ್ದು ಮಾರ್ಗಶಿರ ಮಾಸದಲ್ಲಿ ಹುಷಾರು. ಇನ್ನು ರೇವತಿ ನಕ್ಷತ್ರ, ರೇವತಿ ನಕ್ಷತ್ರದಲ್ಲಿ ಪ್ರಥಮ ಕಂದಾಯ 2, ದ್ವಿತೀಯ ಕಂದಾಯ 1, ತೃತೀಯ ಕಂದಾಯ ನೋಡಿದಂತಹ ಸಂದರ್ಭದಲ್ಲಿ ಅದು ಸಹ 2 ಇರತಕ್ಕಂತಹದ್ದು. ಸೊ ಹಾಗಾಗಿ ರೇವತಿ ನಕ್ಷತ್ರದವ್ರಿಗೂ ಏನಂತಹ ತೊಂದರೆ ಏನಿಲ್ಲ. ಇನ್ನು ಆದಾಯ ವ್ಯಯಾದಿಗಳಂತ ನೋಡಿದ ಸಂದರ್ಭದಲ್ಲಿ ಮೀನ ರಾಶಿಯವರಿಗೆ ಆದಾಯ 14, ಅದೇ ರೀತಿಯಾಗಿ ವ್ಯಯ 11. ಸ್ವಲ್ಪ ಮಟ್ಟಕ್ಕೆ ಖರ್ಚುಗಳು ಬರ್ತವೆ, ಬಟ್ ಆದ್ರೂ ಕೈನಲ್ಲಿ ಉಳಿಯತ್ವೆ. ಆರೋಗ್ಯ 5, ಅನಾರೋಗ್ಯ 2, ರಾಜ ಪೂಜಾ 3, ರಾಜ ಕೋಪ 5, ಸುಖ 6, ದುಃಖ 3. ಪರವಾಗಿಲ್ಲ. ಮೀನರಾಶಿಯವರಿಗೆ ಈ ಒಂದು ವಿಶೇಷವಾದಂತಹ ಸಂವತ್ಸರದ ಫಲವು ನಿಮಗೆ ಅಂತಹ ತಾಪತ್ರೆಗಳನ್ನೇನು ಉಂಟು ಮಾಡೋದಿಲ್ಲ. ಆದಾಯ ವ್ಯಯಾದಿಗಳಾಗಿರಬಹುದು, ಕಂದಾಯಗಳಾಗಿರಬಹುದು, ಉತ್ತಮವಾದಂತಹ ಫಲಗಳನ್ನೇ ಕೊಡ್ತಾ ಇದ್ದಾವೆ. ನಿಮ್ ಜಾಗೃತಿನಲ್ಲಿ ನೀವು ಇರ್ತಕ್ಕಂಥದ್ದು ಒಳ್ಳೆಯದು. ಅದೇ ರೀತಿಯಾಗಿ ಹಣಕಾಸಿನ ವಿಚಾರ ಅಂತ ನೋಡಿದ ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿಯು ಬಹಳ ಉತ್ತಮವಾಗಿ ಇರುತ್ತೆ, ಬಹಳ ಚೆನ್ನಾಗಿರುತ್ತೆ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತಹ ಜವಾಬ್ದಾರಿಯು ಮೀನರಾಶಿಯವರೇ ನಿಮ್ಮ ಹೆಗಲ ಮೇಲಿದೆ. ಹುಷಾರು. ಇನ್ನು ಆರೋಗ್ಯದಲ್ಲಿರ್ತಕ್ಕಂತಹ ಏರುಪೇರುಗಳು ಸರಿ ಹೋಗ್ತವೆ. ವಿದ್ಯೆ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ನೀವು ಅಭ್ಯಾಸದ ಕಡೆ ತುಂಬಾ ಗಮನ ಕೊಡ್ತಕ್ಕಂತಹ ಅವಶ್ಯಕತೆ ಇದೆ. ದ್ವಿತೀಯದಲ್ಲಿ ಶನಿಯ ಸಂಚಾರ ಉಂಟಾಗ್ತಾ ಇದೆ. ಅದೇ ರೀತಿಯಾಗಿ ಶನಿಯ ವಿಶೇಷವಾದಂತಹ
ದೃಷ್ಟಿಯು ನಿಮ್ಮ ಹೈಯರ್ ಸ್ಟಡೀಸ್ ಸ್ಥಾನದ ಮೇಲೆ, ವೃಷಭ ರಾಶಿಯ ಮೇಲೆ ತೃತೀಯ ದೃಷ್ಟಿ ಇರೋದ್ರಿಂದಾಗಿ ಸ್ವಲ್ಪ ಮಟ್ಟಕ್ಕೆ ಹೈಯರ್ ಸ್ಟಡೀಸ್ ನಲ್ಲಿ ಇರುವಂತವ್ರಿಗೆ ನಿಮ್ಮ ಓವರ್ ಕಾನ್ಫಿಡೆನ್ಸ್ ಇಂದಾನೆ ನೀವು ಹಾಳು ಮಾಡ್ಕೊಳ್ತೀರಿ. ಅದನ್ನ ಮಾಡ್ಕೊಳಕ್ ಹೋಗೋದು ಬೇಡ. ಸ್ವಲ್ಪ ತಾಳ್ಮೆಯಾಗಿದ್ದು ಜೀವನನ ನಡೆಸ್ಕೊಂಡು ಹೋಗಿ. ಶುಭವಾಗ್ಲಿ. ತುಂಬಾ ಕಷ್ಟಪಟ್ಟು ಓದುವಂತದ್ದು ಅವಶ್ಯಕತೆ ಇದೆ. ಕಷ್ಟಪಟ್ಟು ಓದಿದ್ರೆ ಒಳ್ಳೆ ಮಟ್ಟದ ಸಾಧನೆಯನ್ನ ನೀವು ಮಾಡ್ಕೊಳ್ತೀರಿ. ದುಷ್ಟರ ಸವಾಸದಿಂದ ದೂರ ಇರಿ. ಇನ್ನು ನೌಕರರಿಗೆ ನಿಮ್ಗೆ ಉದ್ಯೋಗದಲ್ಲಿ ಬಹಳ ಅಭಿವೃದ್ಧಿ ಉಂಟಾಗ್ತದೆ. ಮೇಲಧಿಕಾರಿಗಳ ಪ್ರಶಂಸೆ ಸಿಗ್ತಕ್ಕಂಥದ್ದು, ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗ ಪ್ರಾಪ್ತಿ ಆಗತಕ್ಕಂತಹದ್ದು, ಎಲ್ಲರಿಗೂ ಸಹ ಚೆನ್ನಾಗಿರ್ತಕ್ಕಂಥದ್ದು, ನಿಮ್ಮ ಮಾನಸಿಕವಾದಂತಹ ನೆಮ್ಮದಿಗಳು ಜಾಸ್ತಿ ಆಗತಕ್ಕಂಥದ್ದು, ಉದ್ಯೋಗದಲ್ಲಿ ಇದ್ದಂತಹ ಕಿರಿಕಿರಿಗಳಾಗಿರಬಹುದು, ಸಣ್ಣ ಪುಟ್ಟದ್ದಾದಂತಹ ತೊಂದರೆ ತಾಪತ್ರೆಗಳು ಅವೆಲ್ಲವೂ ಸಹ ಹೋಗ್ತದೆ. ಸೇವಕ ವರ್ಗದವರಿಂದ ನಿಮ್ಗೆ ಆಗ್ತಾ ಇದ್ದಂತಹ ಅನೇಕ ಕಿರುಕುಳಗಳು, ಕಿರಿಕಿರಿಗಳೆಲ್ಲ ದೂರವಾಗ್ತಕ್ಕಂತಹದ್ದು, ತಟಸ್ಥವಾಗಿದ್ದಂತಹ ಅನೇಕ ಕೆಲಸ ಕಾರ್ಯಗಳು ಮುಂದುವರಿತಾ ಹೋಗ್ತಾ ಇರುತ್ತವೆ. ಬಡ್ತಿ ಸಿಗುವಂತಹದ್ದು, ಟ್ರಾನ್ಸ್ಫರ್ ತುಂಬಾ ಚೆನ್ನಾಗಿದೆ. ಇನ್ನು ವರ್ತಕರಿಗೆ, ವ್ಯಾಪಾರಿಗಳಿಗೆ ನಿಮ್ಮ ವ್ಯಾಪಾರದಲ್ಲಿ ದಿನೇ ಧನಲಾಭವಾಗ್ತಕ್ಕಂತಹ ಯೋಗ ಇದೆ. ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗ್ರತೆ. ನೀವು ಹಣಕಾಸಿನ ವಿಚಾರ ಬಾಯಿ ಮುಚ್ಕೊಂಡಿರ್ಬೇಕು. ನೀವು 100 ರೂಪಾಯಿ ದುಡಿದ್ರು 10 ರೂಪಾಯಿ ದುಡಿದಿದ್ದೀನಿ ಅಂತ ಹೇಳ್ಕೋಬೇಕು. ನಾನು 100 ರೂಪಾಯಿ ದುಡಿದಿದ್ದೀನಿ ಅಂತ ಎಲ್ರಿಗೂ ಹೇಳ್ಕೊಂಡು ತಿರ್ಗಕ್ ಹೋಗ್ಬೇಡಿ. ಸ್ವಲ್ಪ ಅಧಿಕ ಧನಲಾಭ ಸಿಗ್ತಕ್ಕಂತಹ ಲಕ್ಷಣಗಳು ಜಾಸ್ತಿ ಇದ್ದಾವೆ. ಮಿತ್ರರು ಮೋಸ ಮಾಡ್ತಾರೆ. ಹುಷಾರು, ಜಾಗ್ರತೆ. ಇನ್ನು ವಿವಾಹ ಸಂತಾನದ ಭಾಗ್ಯ ಅಂತ ಬಂದ ಸಂದರ್ಭದಲ್ಲಿ ವಿವಾಹಕ್ಕೂ ಸಹ ಯೋಗ್ಯವಾದ ಸುಸಂದರ್ಭ, ತುಂಬಾ ಚೆನ್ನಾಗಿರುವಂತಹ ಈ ಸಂದರ್ಭಗಳು ಇದ್ದಾವೆ. ಸೊ ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪರಾಭವನಾಮ ಸಂವತ್ಸರವು ನಿಮ್ಮ ಜೀವನದ ಅನೇಕ ಕಷ್ಟ ನಷ್ಟಗಳಿಗೆ, ನೋವುಗಳಿಗೆ, ಯಾತನೆಗಳಿಗೆ ಪರಾಭವವನ್ನ ಕೊಟ್ಟು ನಿಮ್ಮ ಬದುಕನ್ನ ಉದ್ಧರಿಸತಕ್ಕಂತಹದ್ದು. ಸೊ ಹಾಗಾಗಿ ಎಲ್ಲವೂ ಸಹ ಶುಭವಾಗಿದೆ. ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಪರಾಭವನಾಮ ಸಂವತ್ಸರದ ಫಲಗಳನ್ನ ತಿಳ್ಕೊಂಡ್ರಿ. ಈಗ ಪರಿಹಾರದ ಕ್ರಮಗಳು ಅಂತ ಬಂದ ಸಂದರ್ಭಕ್ಕೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆಗಳೆಲ್ಲ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಪ್ರಕೃತಿ ಜೊತೆಗೆ ಬದುಕಿ, ಪಶುಗಳನ್ನ ಕಾಪಾಡ್ಕೊಳ್ಳಿ, ಪಕ್ಷಿಗಳಿಗೆ ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಹನಿ ನೀರು ಅವರ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಜೀವ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗತ್ತೆ. ನೀವು ಖಂಡಿತವಾಗಿಯೂ ನಾವು ಇದನ್ನ ಹೇಗೆ ಹೇಳ್ತಿದ್ದೀವಿ ಅಂದ್ರೆ, ಎಲ್ಲರೂ ಸ್ವಾರ್ಥದಲ್ಲೇ ಪ್ರಪಂಚ ಬದುಕ್ತಾ ಇದೆ. ಆ ಪ್ರಪಂಚದಲ್ಲಿ ಸ್ವಾರ್ಥದಲ್ಲಿ ಬದುಕುವುದನ್ನು ಬಿಟ್ಬಿಡಿ. ಪ್ರಪಂಚದಲ್ಲಿ ನೀವು ಪ್ರಾಪಂಚಿಕರಾಗಿ ಬದುಕಿ, ಆಗ್ಲೇ ನಿಮ್ಗೆ ಜೀವನದ ಯಶಸ್ಸು ಸಿಗೋಕ್ ಸಾಧ್ಯ ಅಂತ ಹೇಳ್ತಾ, ಇನ್ನು ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭಕ್ಕೆ ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು ಕಾಮಾಕ್ಷಿ ಚೂರ್ಣಿಕಾ ಸ್ತೋತ್ರಂನ ಪ್ರತಿನಿತ್ಯವೂ ಪ್ರಾತಃ ಕಾಲ, ಸಂಧ್ಯಾಕಾಲ ದೇವರಿಗೆ ದೀಪವನ್ನ ಬೆಳಗಿ ಪಠಣವನ್ನ ಮಾಡ್ತಾ ಬನ್ನಿ 3 ಬಾರಿ. ಅದೇ ರೀತಿಯಾಗಿ ಸಾಧ್ಯವಾದ ಕಡೆ ಒಂದು 5 ಕಡೆ ಬೇವಿನ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ. ಈಗ ಹೇಳ್ಕೊಡ್ತಕ್ಕಂತಹ ಬೀಜಾಕ್ಷರಿಯನ್ನ 108 ಬಾರಿ ಉತ್ತರಕ್ಕೆ ಅಭಿಮುಖವಾಗಿ ಕೂತು ನೀವು ಪಠಣವನ್ನ ಮಾಡ್ತಾ ಬನ್ನಿ. ಓಂ ಭೃಂ ಬೃಹಸ್ಪತೇ ನಮಃ, ಓಂ ಭೃಂ ಬೃಹಸ್ಪತಯೇ ನಮಃ, ಓಂ ಭೃಂ ಬೃಹಸ್ಪತೇ ನಮಃ. ಈ ಒಂದು ಬೀಜಾಕ್ಷರಿಯನ್ನ 108 ಬಾರಿ ಪಠಣವನ್ನು ಮಾಡ್ತಾ ಬನ್ನಿ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ, ಮೀನರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಬೀಜಾಕ್ಷರಿ ಮಂತ್ರವನ್ನ ಓಂ ಬ್ರಹ್ಮ ಬೃಹಸ್ಪತೇ ನಮಃ ಅನ್ನುವಂತಹ ಬೀಜಾಕ್ಷರಿಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಪರಾಭವನಾಮ ಸಂವತ್ಸರದ ಫಲಾಫಲಗಳನ್ನ ತಿಳ್ಕೊಂಡಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾವಧಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ. ಶುಭವಾಗ್ಲಿ, ಮಂಗಳವಾಗ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.